ಯಪ್ಪ ಯಪ್ಪ, ಬೆಳಿಗ್ಗೆ ಎದ್ದಾಗಿಂದ ಎಷ್ಟು ಕೆಲಸ ಮಾಡಿದ್ರು ಮನೆಯಿಂದ ಕೆಲಸನ ಮುಗಿಯವಲ್ದಪ್ಪ ಯಪ್ಪ. ನಮ್ಮತ್ತಿ ಹಾಳಾಗಿ ಹೋಗೋದು ಓದ್ಲು, ಹಾಳನ್ನೆಲ್ಲ ಬಿಡಿಸಿ ಮನೆಯಿಂದ ಕೆಲಸ ಎಲ್ಲ ನನಗೆ ಹಚ್ಚಿ ಹೋಗ್ಬಿಟ್ಲಪ್ಪ ಯಪ್ಪ. ಮುಂಜಾನೆಯಿಂದ ಎಷ್ಟು ಕೆಲಸ ಮಾಡಿದ್ರು ಮುಗಿಯವಲ್ದತ್ತಾಗ. ತಣ್ಣಗೆ ಒಂದು ಸ್ವಲ್ಪ ಹೊತ್ತು ಮಕ್ಕೋಣ ಅಂದ್ರೆ ಒಂದು ತಪ್ಪಷ್ಟಿಗೆ ಒಂದು ಕೆಲಸ. ಯಪ್ಪ ಯಪ್ಪ ಯಪ್ಪ, ಹೊರಗಿಂದೆಲ್ಲ ಕಸ ಅಂದು, ಮನೆಯಿಂದ ಕಸ ಅಂದು, ನೆಲ ಒರೆಸಿ ಕೂತ್ಕೊಳ್ಳೋಷ್ಟಿಗೆ ನಡ ಅನ್ನೋದು ಬಿದ್ದು ಹೋದಂಗೆ ಆತಪ್ಪ ಯಪ್ಪ. ಯಪ್ಪ ಯಾರಿಗೂ ಬೇಡಪ್ಪ ಯಪ್ಪ ಎಂಥ ಜೀವನ. ಯವ್ವ ನನ್ನ ನಡ ಎಷ್ಟು ಚಂದ ಇದ್ದು ಆರಾಮ್ ತಿನ್ಕೊಂತ ಉಣ್ಕೊಂತ ಹಾಳಾಗಿದ್ದು. ಓದ್ವತ್ತಾಗ ಮನೆ ಬಿಟ್ಟು ಹೋಗೋದಾರ ಓದುವ, ತಣ್ಣಗರ ಹೋಗ್ಲಿಲ್ಲ ಅತ್ತಾಗ ಇನ್ನೊಂದಿಷ್ಟು ಕಿಡಿ ಹಚ್ಚಿ ಹೋದ್ರೆ ಗಂಡ ಹೆಂಡತಿ ಮಧ್ಯೆ ಮತ್ತು ದೊಡ್ಡದಾಗಿ ನೀವು ಗಂಡ ಹೆಂಡತಿ ಚಂದನದಾಗ ಸಂಸಾರ ಮಾಡ್ಕೊಂಡು ಹೋಗ್ಬೇಕಂತಂದ್ರೆ ಏನು ಸಂಸಾರ ಮಾಡ್ಬೇಕು? ಮನೆ ದೊಡ್ಡ ಮನೆ ಕಟ್ಸಾರ, ಮನ್ಯಾಗ ಹಾಲಿಲ್ಲ, ಏನಾರು ಹೊರಗಡೆಯಿಂದ ತರಿಸ್ಕೊಂಡು ತಿನ್ನೋಣ ಅಂದ್ರೆ ಹೊರಗಡೆಯಿಂದ ತರಿಸ್ಕೊಂಡು ತಿನ್ಬೇಡ್ರಿ ಅಂತ ಅಂದೋಗಾರ. ನಂಗೆ ಕರ್ಮ ಅತ್ತಾಗ ಇನ್ನು ಏನೇನು ಅನುಭವಿಸ್ಬೇಕು ಏನಿಲ್ಲ. ಪಲ್ಲವಿ, ಏ ಪಲ್ಲವಿ, ಏನ್ರಿ ಇಲ್ಲೇ ಅದೀನಿ ಟಿಫಿನ್ ರೆಡಿ ಇದೆನಾ? ರೀ ಬೆಳಿಗ್ಗೆ ಎದ್ದಾಗಿಂದ ಕೈ ಪುರುಸತ್ತ ಇಲ್ಲ ರೀ. ಕಸ ಅಂದು ನೆಲ ಒರೆಸಿ ಅಷ್ಟು ಮಾಡೋಷ್ಟಿಗೆ ಸಾಕಾಗೋಯ್ತ್ರಿ. ನೀವು ನೋಡಿದ್ರೆ ಟಿಫಿನ್ ರೆಡಿ ಇಲ್ಲನ ಅಂತ ಕೇಳ್ತೀರಲ್ರಿ. ನನಗಿರೋದು 2 ಕೈ ರೀ. 2 ಕೈನಾ? ಇನ್ನು ಎಲ್ರಿಗೂ ಏನು 4 ಕೈ ಇರುತ್ತಾನೆ? ನಿನಗೆ ಗೊತ್ತಿಲ್ಲ ನಾನು ಆಫೀಸ್ಗೆ ಇವತ್ತು ಬೇಗ ಹೋಗ್ತೀನಿ ಅಂತ? ನೈಟೇ ಹೇಳಿದ್ದೀನಿ ತಾನೆ ನಾಳೆ ಆಫೀಸ್ಗೆ ಬೇಗ ಹೋಗೋದಿದೆ ಅಂತ. ಇನ್ನೂ ಟಿಫಿನ್ ರೆಡಿ ಮಾಡಿಲ್ಲನೇ ನೀನು? ನೋಡು ಪಲ್ಲವಿ, ನಿನಗೆ ಕಷ್ಟ ಆಗುತ್ತೋ ಏನಾಗುತ್ತೋ ನನಗೆ ಗೊತ್ತಿಲ್ಲ. ನೀ ಚಂದನ ತಂಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಎಲ್ಲ ರೆಡಿ ಇಟ್ಟಿರಬೇಕು. ಏನೋ ನಾನು ಆಫೀಸ್ಗೆ ಹೋಗೋಷ್ಟಿಗೆ ಟಿಫಿನ್ ರೆಡಿ ಇರಬೇಕು, ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಇರಬೇಕು. ಇಲ್ಲ ಅಂದ್ರೆ ನಿನ್ನನ್ನು ಮಾತ್ರ ನಾನು ಮನೇಲಿ ಇಟ್ಕೊಳಲ್ಲ, ನಿನ್ನ ತವ್ರ ಮನೆಗೆ ಓಡಿಸ್ತೀನಿ ನೋಡು. ಪಲ್ಲವಿ, ಒಂದು ಮಾತು ನೆನಪಿಟ್ಕೋ, ನಿನ್ನಿಂದಾಗಿ ನಮ್ಮ ಅಪ್ಪನ ಆಸ್ತಿ ಏನಾರ ನನ್ನ ಕೈ ಬಿಟ್ಟು ಹೋಯ್ತು ಅಂದ್ರೆ ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಸರಿಯಾಗಿ ನೆನಪಿಟ್ಕೋ. ರೀ ಏನ್ರಿ ನೀವು ಹಿಂಗೆದಕ್ಕೆ ಮಾತಾಡಕ್ ಕುಂತೀರಿ? ನಿಮಗೆ ನನಗಿಂತ ಆಸ್ತಿನೇ ಹೆಚ್ಚಾತನ? ಜಾಸ್ತಿ ಮಾತಾಡಬೇಡ. ಏನೋ ನೀನೇನೋ ಸುಮ್ಮನೆ ಬಂದುಬಿಟ್ಟೇನೋ ನನ್ನ ಹತ್ರ ಆಸ್ತಿ ಅಂತಸ್ತು ಐತಂತಾನೆ ನೀನು ನನ್ನನ್ನು ಮದುವೆಯಾಗಿ ಈ ಮನೆಗೆ ಬಂದಿದ್ದು. ನನಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ? ಸುಮ್ಮನೆ ನಾನು ಹೇಳಿದಷ್ಟು ಕೇಳ್ಕೊಂಡು ಬಿದ್ದಿರ್ಬೇಕು ಮನೆಯಲ್ಲಿ. ಹೆಚ್ಚಿಗೆ ಮಾತಾಡಿದೆ ಅಂದ್ರೆ ನೋಡು ಮತ್ತೆ ನಾವು ಮನುಷ್ಯನ ಆಗಿರಲ್ಲ. ನಿನ್ನಿಂದಾಗಿ ನಮ್ಮ ಮಮ್ಮಿ ಡ್ಯಾಡಿಗೆ ಬೇಜಾರಾಗಿ ಅವ್ರು ಮನೆ ಬಿಟ್ಟು ಹೋಗಂಗೆ ಮಾಡಿದ್ದೀನಿ ನೀನು. ಇಷ್ಟು ದಿನ ಅವ್ರ ಮನ್ಯಾಗ ಅದಾರ ಅಂತಂದು ನೀನು ಏನು ಮಾಡಿದ್ರು ಸುಮ್ಮನೆ ಇದ್ದೆ ನಾನು. ಇನ್ನು ಮೇಲೆ ಏನಾದರೂ ನೀನು ಹೆಚ್ಚಿಗೆ ಕಿಸ್ತಾಡಿದೆ ಅಂದ್ರೆ ನಿನ್ನನ್ನು ತವ್ರ ಮನೆಗೂ ಕಳ್ಸೋದಿಲ್ಲ, ಇಲ್ಲೂ ಚಂದನ ತಂಗಿ ಇಟ್ಕೊಳೋಗಿದ್ದಿಲ್ಲ. ನಾನು ಏನು ಮಾಡ್ತೀನೋ ನನಗ ಗೊತ್ತಿಲ್ಲ. ರೀ ಯಾಕೋ ನೀವು ಅತಿಯಾಗಿ ಮಾತಾಡ್ತಾ ಇದ್ದೀರಾ? ಏನು ಅತಿಯಾಗಿ ಮಾತಾಡ್ತಾ ಇದ್ದೀನಿ? ಹೋಗಿ ಕೆಲಸ ಮಾಡಿ ಹೋಗು. ಹೆಚ್ಚಿಗೆ ಮಾತಾಡಿದೆ ಅಂದ್ರೆ ನೋಡು ಮತ್ತೆ 5 ನಿಮಿಷ ಟೈಮ್ ಕೊಡ್ತೀನಿ. 5 ನಿಮಿಷದಲ್ಲಿ ಫಟಾಫಟ್ ನಂಗೆ ನಾಷ್ಟ ಮಾಡಿ ರೆಡಿ ಇಟ್ಟಿರು. ಹೋಗಿಲ್ಲಿಂದ. ರೀ ನನಗೆ ನಾಷ್ಟ ಮಾಡಕ್ಕೆ ಬರಂಗಿಲ್ರಿ, ನಾನು ಹೆಂಗೆ ಮಾಡಲಿ ರೀ? ತಾಟ್ ತುಂಬ ಹಾಕ್ಕೊಟ್ಟಿದ್ದೆ ತಿಂತಿಲ್ಲ? ನನಗೆ ಅದೆಲ್ಲ ಗೊತ್ತಿಲ್ಲ. ಕರೆಕ್ಟಾಗಿ ನಾಷ್ಟ ರೆಡಿ ಇರಬೇಕು. 5 ನಿಮಿಷ ಟೈಮ್ ಕೊಡ್ತೀನಿ. 5 ನಿಮಿಷದಲ್ಲಿ ಫಟಾಫಟ್ ನಂಗೆ ನಾಷ್ಟ ಮಾಡಿ ಅಲ್ಲಿಟ್ಟಿರ್ಬೇಕು ಡೈನಿಂಗ್ ಟೇಬಲ್ ಮೇಲೆ. ನಾ ಬರ್ತೀನಿ, ಹೋಗಿಲ್ಲಿಂದ. ಸರಿ ರೀ. ನಿನ್ನಿಂದಾಗಿ ನಮ್ಮ ಮಮ್ಮಿ ಡ್ಯಾಡಿ ಹತ್ರ ನಾನು ಬೈಸ್ಕೊಳಂಗೆ ಆಯಿತು. ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ನೀನೇ ಈ ಮನೆ ಬಿಟ್ಟು ಓಡೋಗ್ಬೇಕು. ಹಾಗೆ ಮಾಡ್ತೀನಿ, ನೋಡ್ತಾ ಇರು. ಯಾವತ್ತೂ ಏನು ಅಂದೇ ಇರುವ ನಮ್ಮ ಡ್ಯಾಡಿ ನನಗೆ ಆಸ್ತಿ ಕೊಡಲ್ಲ ಅಂತ ಇದ್ದಾರೆ. ಇದಕ್ಕೆಲ್ಲೋ ಕಾರಣ ನೀನೇ. ನೀನು ಸರಿಯಾಗಿದ್ದಿದ್ದರೆ ನಾನು ಹೇಗೋ ಒಂದು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಎಲ್ಲನೂ ಹಾಳು ಮಾಡಿಬಿಟ್ಟೆ ನೀನು. ನನ್ನ ಪ್ಲ್ಯಾನ್ ಎಲ್ಲ ಉಲ್ಟಾ ಪಲ್ಟಾ ಮಾಡಿಬಿಟ್ಟೆ ನೀನು. ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಹೆಂಗೆ ಟಾರ್ಚರ್ ಕೊಡ್ತೀನಂದ್ರೆ ನೀನೇ ನನ್ನನ್ನು ಬಿಟ್ಟು ಈ ಮನೆ ಬಿಟ್ಟು ಓಡೋಗ್ಬೇಕು. ಹಾಗೆ ಮಾಡ್ತೀನಿ, ನೋಡ್ತಾ ಇರು. ಪಲ್ಲವಿ, ಟಿಫಿನ್ ರೆಡಿ ಆಯ್ತಾ? ಹಾಂ ರೀ, ಬಂದೆ 1 ನಿಮಿಷ ರೀ. ನಿಮಗೋಸ್ಕರ ಅಂತ ಬಿಸಿ ಬಿಸಿ ಅವಲಕ್ಕಿ ಮಾಡಿದ್ದೀನಿ, ಅದು ನಾನೇ ಮಾಡಿದ್ದೀನಿ ರೀ, ತಗೋರಿ. ಹಾಂ ಕೊಡು. ನಿಂಗೆ ಅವಲಕ್ಕಿನೂ ಮಾಡಕ್ಕೆ ಬರುತ್ತಾ? ಅದು ಅವಾಗವಾಗ ನಮ್ಮ ಮನ್ಯಾಗ ಮಾಡ್ತಿದ್ರಲ್ರಿ, ಅವಾಗ ನೋಡಿದ್ದೆ, ಹಾಗಾಗಿ ಮಾಡಿದೆ ರೀ ಅವಲಕ್ಕಿ. ಇವಾಗ ನೀನೇನು ಮಾಡ್ತೀಯ ನಾಷ್ಟನ? ನಾನು ಇದೇ ಅವಲಕ್ಕಿನ ತಿಂತೀನಿ ರೀ. ಇವತ್ತು ಅವಲಕ್ಕಿ ತಿನ್ನಕ್ಕೆ ಅವತ್ತು ನಮ್ಮ ಮಮ್ಮಿ ಅವಲಕ್ಕಿ ಮಾಡಿದಾಗ ಎದಕ್ಕೆ ತಿನ್ನಲಿಲ್ಲ? ನಾಟಕ ಮಾಡ್ತೀನಿ ಇಲ್ಲಿ, ನಾಟಕ. ಅಷ್ಟು ಪ್ರೀತಿಯಿಂದ ಅವ್ರು ಅವಲಕ್ಕಿ ಮಾಡಿಟ್ರ ತಿನ್ನಂದ್ರೆ ಅದನ್ನು ಬಿಟ್ಟು ಹೊರಗಡೆ ತಿಂದಿಯಲ್ಲ ನೀನು. ಇವಾಗ ಹೆಂಗೆ ತಿಂತಿದ್ದೀನಿ ಮಾಡಿದ್ದ ಅವಲಕ್ಕಿನ?
ಅದು ರೀ ನಿಜ ಅಂದ್ರೆ ನಾನು ಅವಲಕ್ಕಿ ತಿನ್ನಂಗಿಲ್ಲ ರೀ ಮತ್ತು ಇವಾಗ ಮನೆಯಲ್ಲಿ ಏನೂ ಇಲ್ಲಲ್ಲ ಅದಕ್ಕೋಸ್ಕರ ಅವಲಕ್ಕಿ ತಿಂತಾ ಇದ್ದೀನಿ ಅಷ್ಟೇ. ಇವಾಗ ಹೆಂಗೆ ನೀನು ಮಾಡಿದ್ದು ನಿನಗೆ ಬಿಡುಗಡೆ ಇಲ್ಲ ಅಂತ ಹೆಂಗೆ ಅವಲಕ್ಕಿ ತಿನ್ನಕುಂತಿಲ್ಲ ಅವತ್ತು ಹಂಗೆ ನಮ್ಮ ಮಮ್ಮಿ ಮಾಡಿದಾಗ ಸುಮ್ಮನೆ ಹೋಗಿ ಅವಲಕ್ಕಿ ತಿಂದಿದ್ದಿದ್ರೆ ಅವ್ರು ಎಷ್ಟು ಖುಷಿ ಪಡ್ತಿದ್ರು. ಹಾಂ, ಒಂದೊಂದು ಸಲ ಒಂದೊಂದು ಥರ ನಾಟಕ ಮಾಡ್ತೇನ ನೀನು. ನಿನ್ನೆ ಇಂಥ ನವರಂಗಿ ಆಟನ ನನ್ನ ಮುಂದೆ ಇಟ್ಕೊಳಕ್ಕೆ ಹೋಗ್ಬೇಡ ಏನ. ಏನಿದು ಅವಲಕ್ಕಿನ ಒಂದು ಉಪ್ಪಿಲ್ಲ, ಒಂದು ಖಾರ ಇಲ್ಲ, ಒಂದು ಹುಳಿ ಇಲ್ಲ, ಏನಿಲ್ಲ. ಹಾಂ, ನಾಯಿ ಕೂಡ ಮೋಸಂಗಿಲ್ಲ ಇಂಥ ಅವಲಕ್ಕಿನ. ನಿನಗೆ ಒಂದು ನೆಟ್ಟಗೆ ಒಂದು ಅವಲಕ್ಕಿನೂ ಮಾಡಕ್ಕೆ ಬರಲ್ಲ ನಿನ್ನ ಮುಖಕ್ಕೆ. ರೀ ಮೊದಲನೇ ಸಲ ಏನೋ ಪ್ರೀತಿಯಿಂದ ಮಾಡ್ಕೊಂಬಂದು ಕೊಟ್ಟೀನಿ ತಿನ್ನಿರಿ, ಅದಕ್ಕೆ ಯಾಕೆ ಹಂಗೆ ಮಾತಾಡ್ತೀರಿ? ನೆಕ್ಸ್ಟ್ ಟೈಮಿಂದ ಚೆನ್ನಾಗಿ ಮಾಡ್ತೀನಿ ರೀ ಅಡುಗೆನ. ನಾನೇನು ನಮ್ಮ ಮನೆಯಲ್ಲಿ ದಿನ ಅಡುಗೆ ಮಾಡ್ತಿರ್ಲಾಗಿದ್ದೀರಿ, ಇನ್ಮೇಲೆ ಅಡುಗೆ ಕಲಿತೀನಿ ರೀ. ಇದೊಂದು ಸಲ ತಿನ್ನಿರಿ. ನಾಚಿಕೆ ಆಗಲ್ಲ ನಿನಗೆ ಅಡುಗೆ ಬರಲ್ಲ ಅಂತ ಅನ್ನಕ್ಕೆ ಒಂದು ಹೆಣ್ಣಾಗಿ? ಹಾಂ, ನಿನ್ಕಿಂತ ಸಣ್ಣ ಸಣ್ಣವ್ರು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ, ನಿನಗೇನಾಗೈತಿ ರೋಗ ಮಾಡಕ್ಕೆ? ಹಾಂ, ನಂಗೆ ಅದೆಲ್ಲ ಗೊತ್ತಿಲ್ಲ. ನಾನು ಮಧ್ಯಾಹ್ನ ಊಟಕ್ಕೆ ಬರೋಷ್ಟಿಗೆ ಚಂದನತ್ತಂಗೆ ರೊಟ್ಟಿ ಪಲ್ಯ ಅನ್ನ ಸಾರು ಎಲ್ಲನೂ ಮಾಡಿರ್ಬೇಕು. ನೀನೇನಾದರೂ ಅಡುಗೆ ಸರಿನತ್ತಂಗೆ ಮಾಡಲಿಲ್ಲ ನಿಮ್ಮ ಮನೆಯಿಂದ ಒದ್ದು ಓಡಿಸ್ತೀನಿ. ಮತ್ತು ನೆನಪಿಟ್ಕೊ, ಬಾಯಿಗೆ ಬಂದಂಗೆ ಮಾತಾಡೋಕೆ ಗೊತ್ತಾಗುತ್ತಾ? ಹಾಂ, ಮನೇಲಿ ಮಾಡಿರೋ ಅಡುಗೆನ ನಂಗೆ ಬೇಡ, ನಾನು ಅದು ತಿನ್ನಲ್ಲ, ನಾನು ಇದು ತಿನ್ನಲ್ಲ ಅಂತ ಹೊರಗಡೆ ಪಾರ್ಸಲ್ ತರಿಸ್ಕೊಂಡು ತಿನ್ನೋದು ಗೊತ್ತಾಗುತ್ತಾ? ಹಾಂ, ಅಡುಗೆ ಮಾಡ್ಕೊಡೋದು ಗೊತ್ತಾಗಲ್ಲನ ನಿನಗೆ? ನೀನೇನಾದರೂ ಅಡುಗೆ ಗೊತ್ತಿದ್ದು ಅಡುಗೆ ಏನಾದರೂ ಸರಿ ಮಾಡಲಿಲ್ಲ, ನಾನು ಅಡುಗೆ ಮಾಡೋಕ್ಕೆ ಬರಲ್ಲ ಅಂದರೆ ಇವ್ರು ನನಗೆ ಅಡುಗೆ ಮಾಡೋದಕ್ಕೆ ಹಚ್ಚೋದೇ ಇಲ್ಲ ಅಂತ ಏನಾದರೂ ನಾಟಕ ಮಾಡೋಕೆ ಕುಂತಿ ಅಂದ್ರೆ ನಿನ್ನ ನಾಟಕನ ನಾನು ಮಾತ್ರ ನಂಬಂಗಿಲ್ಲ. ಮನ್ಯಾಗ ಎಲ್ಲ ಕೆಲಸನೂ ಚಂದನತ್ತಂಗೆ ಮಾಡ್ಕೊಂಡು ಹೋಗ್ಬೇಕು ನೀನು. ಏನದ ಟಿ ವಿ ಮುಂದೆಲ್ಲ ಧೂಳು ಹಂಗೈತಲ್ಲ, ಒರೆಸಿಲ್ಲ ನೀವತ್ತು? ರೀ ಒರೆಸ್ತೀನಿ ರೀ, ಈಗಾರ ಕಸಾನೆಲ್ಲ ಎಲ್ಲ ಮಾಡಿದೆ, ಅದನ್ನೆಲ್ಲ ಒರೆಸ್ಬೇಕಂತ ಅನ್ನಷ್ಟಿಗೆ ನೀವು ಅವಲಕ್ಕಿ ನಾಷ್ಟ ಏನಾರ ಮಾಡ್ಕೊಂಬ ಅಂತ ಅಂದ್ರಲ್ಲ, ಅದಕ್ಕೋಸ್ಕರ ಅಲ್ಲಿಗೆ ಹೋದೆ. ಒರೆಸ್ತೀನಿ ರೀ. 8 ಗಂಟೆ 9 ಗಂಟೆಗೆ ಎದ್ರೆ ಯಾವ ಕೆಲಸನೂ ಆಗೋದಿಲ್ಲ. ನಾಳೆಯಿಂದ ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು. ಎದ್ದು ಎಲ್ಲ ಕೆಲಸ ಮುಗಿಸ್ಬೇಕು. ನಾನು ಆಫೀಸ್ಗೆ ಹೋಗೋಷ್ಟಿಗೆ ಮನೆಯಲ್ಲಿ ಎಲ್ಲೂ ಧೂಳು ಇರಬಾರ್ದು, ಕಸ ಇರಬಾರ್ದು. ಅಷ್ಟು ನೀಟಾಗಿ ಕಸ ನೆಲ ಬಾಂಡೆ ಆಮೇಲೆ ಅಡುಗೆ ಎಲ್ಲ ಮಾಡಿರ್ಬೇಕು ನೀನು. ಏನು 5 ಗಂಟೆಗೆ ಎದ್ದೇಳಬೇಕಾ? ಏನ್ರಿ ನೀವು, ನಾನು ಸುಮ್ಮನೆ ಇದ್ದೀನಂತ ನನಗೆ ಇಲ್ಲದೆಲ್ಲ ಮಾತಾಡಕುಂತೀರನ ನೀವು? ಹೆಚ್ಚಿಗೆ ಮಾತಾಡಿದೆ ಅಂದ್ರೆ ಈಗ ತೆಗೆದು ಕಪ್ಪಾಳಕ್ಕೆ 2 ಬಿಗಿತೀನಿ. ಬಾಯಿ ಮುಚ್ಚಿ ಸಾಕು. ಯಾಕ್ರಿ, ನಂಗೇನು ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡಿರನ? ಈಗ ಫೋನ್ ಹಚ್ಚಿದೆ ಅಂದ್ರೆ ನಮ್ಮವ್ವ ನಮ್ಮ ಊರನವ್ರು ಎಲ್ಲರೂ ಬರ್ತಾರ ನೋಡ್ರಿ. ಮತ್ತು ನಿಮಗೆ ಅದೆಲ್ಲ ಬಿಡ್ರಿ. ಹೆಚ್ಚು ಕಮ್ಮಿ ನನಗೆ ಏನಾರ ಕಾಟ ಕಿರಿಕಿರಿ ಏನಾರು ಕೊಡಾಕುಂತ್ರಿ ಅಂದ್ರೆ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ವರದಕ್ಷಿಣೆ ಕಿರುಕುಳ ಕೊಡಾಕುಂತಾರ ನನಗಂತಂದು ಹುಷಾರಾಗಿರ್ರಿ. ನನ್ನ ಹತ್ರ ನೀವು ಬಾಲ ಬಿಚ್ಚಕ್ಕೆ ಹೋಗ್ಬೇಡ್ರಿ. ಓಹೋ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯ ನೀನು? ಮತ್ತೆ ಇನ್ನೇನು, ನೀವು ಅಂದಂಗೆಲ್ಲ ಅನ್ಸ್ಕೊಂಡು ಸುಮ್ಮನೆ ಇರ್ತೀನಂತ ಅನ್ಕೊಂಡಿರನ? ನಾನು ಸುಮ್ಮನೆ ಇರೋ ಹೆಣ್ಣ ಅಲ್ಲ. ಹೆಚ್ಚು ಕಮ್ಮಿ ಮಾತಾಡಿದೆ ಅಂದರೆ ಈಗಲೇ ಫೋನ್ ಹಚ್ತೀನಿ ಪೊಲೀಸರಿಗೆ. ನಿಮ್ಮ ಮನೆ ಮರ್ಯಾದೆ ಎಲ್ಲ ಬೀದಿಗೆಡಿಸ್ತೀನಿ ನೋಡ್ರಿ. ಮತ್ತೆ ನನಗೆ ಇಷ್ಟೆಲ್ಲ ಮಾತಾಡ್ತಿಲ್ಲ ನೀನು? ಆಯ್ತು. ಹಂಗಂದ್ರೆ ಇನ್ನು ಮೇಲೆ ನೀನು ಈ ಮನ್ಯಾಗ ಅದು ಹೆಂಗೆ ಬಾಳೆ ಮಾಡ್ಕೊಂಡೋಕ್ಯ ನಾನು ನೋಡೇ ಬಿಡ್ತೀನಿ. ಇನ್ನು ಮೇಲೆ ನೀನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಫೋನ್ ಯೂಸ್ ಮಾಡಂಗಿಲ್ಲ. ಹಂಗೆ ಮನೆ ಬಿಟ್ಟು ಎಲ್ಲೂ ಹೊರಗಡೆ ಹೋಗಂಗಿಲ್ಲ. ಅದು ಹೆಂಗೆ ಹೋಗ್ತೀಯ, ಅದು ಹೆಂಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯ ನಾನು ನೋಡೇ ಬಿಡ್ತೀನಿ. ಇವಾಗ ಆಫೀಸಿಗೆ ಟೈಮ್ ಆಗಿದೆ, ನಾನು ಆಫೀಸ್ಗೆ ಹೋಗ್ತೀನಿ. ವಾಪಸ್ ಬಂದು ವಿಚಾರಿಸ್ಕೊತೀನಿ. ನಿನ್ನ ಕೊಬ್ಬನ್ನು ಇಳಿಸ್ಲಿಲ್ಲ, ನನ್ನ ಹೆಸರು ಸಂಜಯ್ನೇ ಅಲ್ಲ, ನೆನಪಿಟ್ಕೋ. ಎಷ್ಟು ಸೊಕ್ಕ ಇವರಿಗೆ, ಒಮ್ಮಿಂದೊಮ್ಮಿಗೆ ಇಷ್ಟು ಯಾಕೆ ಬದಲಾದ್ರಿ ಇವರು? ಇಷ್ಟು ದಿನ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರು, ಇವಾಗ ಒಮ್ಮಿಂದೊಮ್ಮಿಗೆ ಇಷ್ಟೆಲ್ಲ ಬದಲಾಗಾರಂದ್ರೆ ಇವ್ರವ್ವ ಅಪ್ಪನ ಏನೋ ಪಿನ್ನು ಚುಚ್ಚೋಗಾರ ಇವರಿಗೆ. ಅದು ಮಾತ್ರ ನಿಜ. ನೋಡ್ತಾ ಇರಿ ನಿಮ್ಮ ಸೊಕ್ಕನ್ನ ಹೆಂಗೆ ಮುರಿತೀನಿ ನಾನು. ನೋಡ್ತಾ ಇರಿ ನೀವು, ನೋಡ್ತಾ ಇರಿ. ನಾನು ಏನು ಮಾಡ್ತೀನಿ ನೋಡ್ರಿ. ಈ ಇಡೀ ಮನೇನ ಕೆಲಸ ಎಲ್ಲ ನಿಮ್ಮ ಕೈಯಲ್ಲಿನ ಮಾಡಿಸ್ತೀನಿ. ನೋಡ್ತಾ ಇರ್ರಿ. ನೀವೇ ಬಂದು ನನ್ನ ಕಾಲಿಗೆ ಬಿದ್ದು ತಪ್ಪಾಯ್ತು ಪಲ್ಲವಿ ಅಂತ ಕೇಳಬೇಕು. ಅಲ್ಲಿವರೆಗೂ ನಾನು ಸುಮ್ಮನೆ ಇರೋದಿಲ್ಲ. ನೋಡ್ರಿ, ನನಗೆ ಬಾಯಿಗೆ ಬಂದಂಗೆ ಬೈತೀರಲ್ಲ ನೀವು. ನೋಡ್ತಾ ಇರ್ರಿ. ಏನೋ ಇಡ್ಲಿ ಬಿಡ ಅಂತಂದು ಹೆಂಗಾದ್ರೂ ನೈಸ್ ಮಾಡಿ ನಿಮ್ಮನ್ನು ಬುಟ್ಟಿಗೆ ಹಾಕೊಂಡ್ರಾಯ್ತು ಅಂತ ನಾನು ಎದ್ದು ಕಸ ಅಂದು ನೆಲ ಎಲ್ಲ ಒರೆಸಿ ಪಾಪ ಅಂತ ನಾಷ್ಟನೂ ಮಾಡಿಕೊಟ್ರೆ ನನಗೇ ವಾಪಸ್ ಬೈತೀರಾ ನೀವು? ಬರ್ರಿ, ಇನ್ನು ಮೇಲೆ ಈ ಮನೆ ಕೆಲಸನ ನೀವೇ ಮಾಡಬೇಕು. ಹಂಗೆ ಮಾಡ್ತೀನಿ.